ಎಂ ಶ್ರೀನಿವಾಸನ್ ಎಜುಕೇಷನಲ್ ಮತ್ತು ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಮತ್ತು ಶ್ರೀನಿವಾಸನ್ ಅಭಿಮಾನಿ ಬಳಗ ಇದರ ವತಿಯಿಂದ ಪ್ರತಿ ವರ್ಷ ಅಂದರೆ 2023ನೇ ಇಸವಿಯಲ್ಲಿ ನಮ್ಮ ಯಜಮಾನರು ಎಂ ಶ್ರೀನಿವಾಸನ್ರವರು ಅಕಾಲಿಕವಾಗಿ ಅನ್ಯಾಯವಾಗಿ ನಮ್ಮನ್ನು ಅಗಲಿ ಹೋದರು. ಸೊ ಅವತ್ತಿಂದ ಪ್ರತಿ ವರ್ಷ ಅವರ ನೆನಪಿಗಾಗಿ ಬಡ ಕುಟುಂಬದ ಮಕ್ಕಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಅವರ ಹೆಸರಲ್ಲಿ ಸ್ವಲ್ಪ ಸಹಾಯ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಪ್ರತಿ ವರ್ಷ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಾವು ಒಂದು ಪ್ರತಿಭಾ ಪುರಸ್ಕಾರ ಪ್ರೋಗ್ರಾಮನ್ನು ಮಾಡ್ತಾಯಿದ್ದೀವಿ. ಸೊ ಈ ಪ್ರಯುಕ್ತ ನಾಳೆ ಗುರುವಾರ ಅಂದರೆ 27 ಆಗಸ್ಟ್ 2026ರಂದು ನಮ್ಮ ಯಜಮಾನರು ಎಂ ಶ್ರೀನಿವಾಸನ್ನವರ ಹುಟ್ಟುದಿನದ ಪ್ರಯುಕ್ತ ನಾವು SSLC ಮತ್ತು PUC ಗೌರ್ಮೆಂಟ್ ಸ್ಕೂಲು ಕಾಲೇಜುಗಳಲ್ಲಿ ಓದಿರ್ತಕ್ಕಂಥ ಫಸ್ಟು ಮತ್ತು ಸೆಕೆಂಡ್ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಪ್ರತಿಭಾ ಪುರಸ್ಕಾರವಾಗಿ ಒಂದು ಸಹಾಯಧನ ಮತ್ತು ಅವರಿಗೆ ಪುರಸ್ಕಾರ ಸನ್ಮಾನ ಮಾಡಬೇಕಾಗಿ ತೀರ್ಮಾನಿಸಿರ್ತದೆ. ಸೊ ಅದರಿಂದ ನಾವು 27/8/2026ರಂದು ಶ್ರೀನಿವಾಸಪುರದ ತಾಲೂಕು ಕಚೇರಿ ಆವರಣದಲ್ಲಿ ಅಂಬೇಡ್ಕರ್ ಪಾರ್ಕ್ ಹತ್ತಿರ ಈ ಒಂದು ಸಮಾರಂಭವನ್ನು ಏರ್ಪಡಿಸಿರ್ತೇವೆ. ಮತ್ತು ಇದರ ಜೊತೆಗೆ ಈ ವರ್ಷ ಸುಮಾರು ಪ್ರತಿ ಹೋಬಳಿ ಶ್ರೀನಿವಾಸಪುರದಿಂದ ಪ್ರತಿ ಹೋಬಳಿಯಿಂದ SSLC ಪಾಸಾಗಿರ್ತಕ್ಕಂಥ 2 ಬಡ ಕುಟುಂಬದ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಗೆ ಅವರ ವಿದ್ಯಾಭ್ಯಾಸಕ್ಕೆ ಉಪಯೋಗವಾಗತಕ್ಕಂತೆ ಸ್ವಲ್ಪ ಸಹಾಯಧನವನ್ನು ಅವರಿಗೆ ಕೊಡಬೇಕು ಅಂತ ಈ ವರ್ಷ ನಾವು ನಿರ್ಧರಿಸಿರ್ತೇವೆ. ಅದರ ಜೊತೆಗೆ ಶ್ರೀನಿವಾಸಪುರ ತಾಲೂಕಿನ ಸದರಿ ಈಗ ಅಂದರೆ ಈ ಸಾರಿ ಗೆದ್ದಿದ್ದಂಥ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ, ಪರಿಶಿಷ್ಟ ಜಾತಿಯಿಂದ ಗೆದ್ದಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಒಂದು ಸನ್ಮಾನ ಸಮಾರಂಭವನ್ನು ಕೂಡ ಏರ್ಪಡಿಸಿರುತ್ತೇವೆ. ಅದರ ಜೊತೆಗೆ ಶ್ರೀನಿವಾಸಪುರ ತಾಲೂಕಿನಲ್ಲಿ ಆರ್ಮಿಯಲ್ಲಿ ಸೈನಿಕರಾಗಿ ಕೆಲಸ ನಿರ್ವಹಿಸತಕ್ಕಂಥ ಅಥವಾ ಯಾರಾದರೂ ಮೃತಪಟ್ಟಿದ್ದರೆ, ಸೈನಿಕರಾಗಿ ಕೆಲಸ ಮಾಡುವಾಗ ಮೃತಪಟ್ಟಿದ್ದರೆ ಅವರ ಕುಟುಂಬಸ್ಥರಿಗೂ ಕೂಡ ಒಂದು ಸನ್ಮಾನ ಸಮಾರಂಭ ಮಾಡಿ ಅವರಿಗೂ ನಮ್ಮ ಕೈಲಾದಂಥ ಒಂದು ಸಹಾಯ ಹಸ್ತ ನೀಡಬೇಕು ಅಂತ ಈ ವರ್ಷ ನಾವು ನಿರ್ಧರಿಸಿದ್ದೇವೆ. ಸೊ ಅದರಿಂದ ಇದೇ ಗುರುವಾರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರಿಂದ ನಮ್ಮ ಯಜಮಾನರು ಇದ್ದಾಗ ತುಂಬ ಬಡವರಿಗೆ ಎಲ್ಲರಿಗೂ ಭಾಳ ಸಹಾಯ ಮಾಡ್ತಾಯಿದ್ರು. ತುಂಬ ಜನ ಅವರ ಇಲ್ಲದಿರುವಿಕೆಯನ್ನು ತುಂಬ ನೋವಿನಿಂದ ಅನುಭವಿಸ್ತಾ ಇದ್ದಾರೆ. ಸೊ ಅದರಿಂದ ಆ ನೋವಿನ ಸ್ವಲ್ಪ ಮಟ್ಟಿಗಾದರೂ ನಾವು ಹೋಗಲಾಡಿಸ್ಬೇಕು, ಜನರಿಗೆ ಅವರ ಹೆಸರಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಲ್ಪನಾದರೂ ಸಹಾಯ ನಮ್ಮ ಕೈಯಿಂದ ಆದಂಥ ಸಹಾಯ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಆದ್ದರಿಂದ ಎಲ್ಲ ಶ್ರೀನಿವಾಸಪುರ ತಾಲೂಕಿನ ಜನತೆ, ಶ್ರೀನಿವಾಸನವರ ಅಭಿಮಾನಿ ಬಳಗದವರು ಇದರಲ್ಲಿ ಭಾಗವಹಿಸಬೇಕು. ಈ ಒಂದು ಕಾರ್ಯಕ್ರಮ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಅವರ ಅಭಿಮಾನಿಗಳು, ಅವರ ಸ್ನೇಹಿತರು, ಕುಟುಂಬದ ವರ್ಗದವರು ಎಲ್ಲರೂ ಸೇರಿ ಮಾಡ್ತಕ್ಕಂಥ ಸಾರ್ವಜನಿಕವಾದ ಒಂದು ಕಾರ್ಯಕ್ರಮ. ಪ್ರತಿಭಾವಂತ ವಿದ್ಯಾರ್ಥಿಗಳಲ್ಲೂ ಕೂಡ ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರ್ತಕ್ಕಂಥ ಪ್ರತಿಭಾನ್ವಿತ ಮಕ್ಕಳನ್ನು ಮಾತ್ರ ಆಯ್ಕೆ ಮಾಡಿಕೊಂಡಿದ್ದೇವೆ. ಅದರಲ್ಲಿ ಯಾವುದೇ ಜಾತಿಗೆ ಅದನ್ನು ಪರಿಗಣಿಸಿಲ್ಲ. ಬರೀ ಬಡ ಕುಟುಂಬದ ಮಕ್ಕಳು ಅಂತಕ್ಕಂಥವ್ರನ್ನ ಮಾತ್ರ ಪರಿಶಿಷ್ಟ ಜಾತಿಯಿಂದ ನಾವು ಆಯ್ಕೆ ಮಾಡ್ಕೊಂಡಿದ್ದೇವೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ಇದನ್ನು ಒಂದು ಉತ್ತೇಜನಗೊಳಿಸಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅಂತ ತಮ್ಮೆಲ್ಲರಲ್ಲಿ ಕೂತ್ಕೊಳ್ತೇವೆ.